ನು ಮಹಾವಿಷ್ಣು ಅಂತ ನೀವು ತಿಳ್ಕೊಳ್ಬೋದು. ಮಹಾವಿಷ್ಣುವು ಶ್ರೀರಾಮನಾಗಿ ಅವತಾರ ಮಾಡಿದ. ಶ್ರೀರಾಮನಾಗಿ ಧರ್ಮ ಸಂಸ್ಥಾಪನೆಯನ್ನು ಮಾಡಲಿಕ್ಕಾಗಿ ಅವತಾರವನ್ನು ಶ್ರೀರಾಮನಾಗಿ ಮಾಡಿದ. ರಾಮನ ಕಥೆಯಲ್ಲಿ ನಾವು ರಾಮಾಯಣದಲ್ಲಿ ಒಟ್ಟು 7 ಕಾಂಡಗಳು ಬರುತ್ತೆ. 7 ಕಾಂಡಗಳು ಬರುತ್ತೆ. ಒಂದು ಬಾಲಕಾಂಡ, ಇನ್ನೊಂದು ಅಯೋಧ್ಯಕಾಂಡ, 3ನೇದು ಅರಣ್ಯಕಾಂಡ, 4ನೇದು ಕಿಷ್ಕಿಂಧಾಕಾಂಡ, 5ನೇದು ಸುಂದರಕಾಂಡ, 6ನೇದು ಯುದ್ಧಕಾಂಡ ಮತ್ತು 7ನೇದು ಉತ್ತರಕಾಂಡ ಅಂತ ಒಟ್ಟು ರಾಮಾಯಣವನ್ನು 7 ಕಾಂಡಗಳಾಗಿ ವಿಭಾಗಿಸಿದ್ದಾರೆ. ಈ 7 ಕಾಂಡಗಳಲ್ಲೂ ಶ್ರೀರಾಮಚಂದ್ರನ ಕತೆ ಬರುತ್ತೆ. ಬಾಲಕಾಂಡದಲ್ಲಿ ಚಿಕ್ಕ ದಶರಥ ಮಹಾರಾಜನಿಗೆ ಮಕ್ಕಳಿರೋಲ್ಲ. ಮಕ್ಕಳು ಇಲ್ಲದ ದಶರಥ ಮಹಾರಾಜನು ತನ್ನ ಹೆಂಡತಿಯರ ಜೊತೆಗೆ ಸೇರಿಕೊಂಡು ಸುಮಿತ್ರ, ಕೌಸಲ್ಯ ಮತ್ತು ಕೈಕೇಯಿ ಅನ್ನೋ 3 ಜನ ಹೆಂಡತಿಯರಿರ್ತಾರೆ. ಅವರ ಜೊತೆಗೆ ಸೇರಿಕೊಂಡು ಮಕ್ಕಳನ್ನು ಅಪೇಕ್ಷಿಸುವನಾಗಿ ಯಜ್ಞ ಮಾಡ್ತಾನೆ. ಆ ಯಜ್ಞದ ಫಲವಾಗಿ ಅವನಿಗೆ ಶ್ರೀರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ 4 ಜನ ಮಕ್ಕಳಾಗ್ತಾರೆ. ಇದರಲ್ಲಿ ಶ್ರೀರಾಮಚಂದ್ರನೇ ದೊಡ್ಡವನಾಗಿರ್ತಾನೆ. ಉಳಿದವರೆಲ್ಲ ಅವನ ತಮ್ಮಂದಿರಾಗಿರ್ತಾರೆ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಚಿಕ್ಕ ವಯಸ್ಸಲ್ಲಿ ಶ್ರೀರಾಮಚಂದ್ರನು ಅತ್ಯಂತ ಸುಂದರನಾಗಿರ್ತಾನೆ. ಚಿಕ್ಕ ವಯಸ್ಸಿನಲ್ಲಿ ಶ್ರೀರಾಮಚಂದ್ರನು ಬ್ರಹ್ಮಜ್ಞಾನಿಯಾಗಿರ್ತಾನೆ. ರಾಮಾಯಣದಲ್ಲಿ ನಾವು ಕಂಡುಬರುವ ವಿಶೇಷ ಏನು ಅಂದರೆ, ಚಿಕ್ಕ ವಯಸ್ಸಿನಿಂದಲೇ ಭಗವಾನ್ ಶ್ರೀರಾಮನು ಬ್ರಹ್ಮಜ್ಞಾನಿಯಾಗಿದ್ದನು ಅಂತ ನಮಗೆ ರಾಮಾಯಣ ಓದಿದಾಗ ಗೊತ್ತಾಗತ್ತೆ. ಶ್ರೀರಾಮಚಂದ್ರನು ಬಾಲಕಾಂಡದಲ್ಲಿ ಬಂದಾಗ ಎಲ್ಲ ಮಕ್ಕಳಂತೆ ತಾನು ಸಹ ಮಕ್ಕಳಾಟಿಕೆಯನ್ನು ಆಡ್ತಾ ಬೆಳೀತಾನೆ. ಮುಂದೆ ತನ್ನ ಅಣ್ಣ ತಮ್ಮಂದಿರ ಜೊತೆಗೆ ಬೆಳೆದು ಬಂದಾಗ ಮುಂದೆ ಅಯೋಧ್ಯೆ ಅನ್ನುವ ಪುರ ಹೇಗಿರುತ್ತೆ, ಅಯೋಧ್ಯ ನಗರ ಹೇಗಿರುತ್ತೆ, ದಶರಥ ಮಹಾರಾಜ ಮತ್ತು ಅವನ 3 ಜನ ಹೆಂಡತಿಯರು ಮತ್ತು ಎಲ್ಲ ಬಂಧು ಬಳಗ, ಪ್ರಜೆಗಳು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು, ಇವರ ಕಥೆ ಎಲ್ಲ ಬರುತ್ತೆ ಅಯೋಧ್ಯಕಾಂಡದಲ್ಲಿ. ಮುಂದೆ ಕೈಕೇಯಿ ಭರತನೇ ರಾಜ ಆಗಬೇಕು, ಶ್ರೀರಾಮಚಂದ್ರನ ಬದಲಾಗಿ ತನ್ನ ಮಗನಾದ ಭರತನೇ ರಾಜನಾಗಬೇಕೆಂದು ಹಠ ಹಿಡಿದು ದಶರಥನು ಹಿಂದೆ ತಾನು ಹೇಳಿದಂತೆ ಈ ವರವನ್ನು ಇವಾಗ ಕೊಡಬೇಕು ಅಂತ ಕೇಳಿದಾಗ ಸಂದಿಗ್ಧ ಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಮಹಾರಾಜನಾದ ದಶರಥನು ಏನು ಮಾಡುವುದು ಎಂದು ಗೊತ್ತಿಲ್ಲದ ಪರಿಸ್ಥಿತಿ ಬಂದಾಗ ಶ್ರೀರಾಮಚಂದ್ರನು ಸೀತಾ ಸಹಿತನಾಗಿ ಮತ್ತು ಲಕ್ಷ್ಮಣನ ಸಹಿತವಾಗಿ ಅರಣ್ಯಕ್ಕೆ ಅಂದರೆ ವನಕ್ಕೆ ತೆರಳುತ್ತಾನೆ. ಹೀಗೆ ಶ್ರೀರಾಮಚಂದ್ರನು ವನಕ್ಕೆ ತೆರಳಿ ಅಲ್ಲಿ ಋಷಿ ಮುನಿಗಳ ಜೊತೆಗೆ ಇರುವಂಥ ಎಲ್ಲ ವಿಚಾರಗಳು ಅರಣ್ಯಕಾಂಡದಲ್ಲಿ ಬರುತ್ತೆ. ಮತ್ತು ಈ ಮಧ್ಯದಲ್ಲಿಯೇ ಸೀತೆಯ ಅಪಹರಣವಾಗುತ್ತದೆ. ರಾವಣನು ಸೀತೆಯನ್ನು ಅಪಹರಿಸುತ್ತಾನೆ. ಆ ಸಂದರ್ಭದಲ್ಲಿ ಕಿಷ್ಕಿಂಧೆಯಲ್ಲಿ ವಾಲಿ ಸುಗ್ರೀವರ ಕಥೆ ರಾಮಾಯಣದಲ್ಲಿ ತುಂಬ ದೀರ್ಘವಾಗಿ ಬರುತ್ತೆ. ಮುಂದೆ ಸುಂದರಕಾಂಡದಲ್ಲಿ ಹನುಮಂತನ ಕತೆ ಬರುತ್ತೆ. ಮತ್ತು ಅದಾದ ಮೇಲೆ ಸೀತೆಯನ್ನು ವಾಪಸ್ ಕರ್ಕೊಂಡು ಬರಲಿಕ್ಕೆ ಶ್ರೀರಾಮನು ಲಂಕೆಗೆ ಹೋಗಿ ರಾವಣನ ಜೊತೆಗೆ ಯುದ್ಧವನ್ನು ಮಾಡಿ ರಾವಣನನ್ನು ಸಂಹಾರ ಮಾಡಿ ಸೀತೆಯನ್ನು ವಾಪಸ್ ಕರೆತರೋದು ಯುದ್ಧಕಾಂಡದಲ್ಲಿ ಬರುತ್ತೆ. ಮುಂದೆ ಉತ್ತರಕಾಂಡದಲ್ಲಿ ಶ್ರೀರಾಮನು ನಾವು ರಾಮನನ್ನು ಗೌರವಯುತವಾಗಿ ರಾಮರು ಅಂತ ಕರೀತಾರೆ. ಪ್ರವಚನಕಾರರು ಕೃಷ್ಣನನ್ನು ಕೃಷ್ಣ ಅಂತ ಕರೀತಾರೆ. ರಾಮನನ್ನು ಶ್ರೀರಾಮರು ಅಂತ ತುಂಬ ಗೌರವಯುತವಾಗಿ ಕರೀತಾರೆ. ಸೊ ಮುಂದೆ ಉತ್ತರಕಾಂಡದಲ್ಲಿ ಶ್ರೀರಾಮಚಂದ್ರನು ಅಯೋಧ್ಯೆಯನ್ನು 1000 ವರ್ಷಗಳ ಕಾಲ, 10,000 ವರ್ಷ, 11,000 ವರ್ಷಗಳ ಕಾಲ ಹೇಗೆ ಆಳಿದನು ಎಂಬುದು ತುಂಬ ದೀರ್ಘವಾಗಿ ಬರುತ್ತೆ. 2 ಮಕ್ಕಳಾಗ್ತಾರೆ, ಲವ ಕುಶರು ಅಂತ
ಮಕ್ಕಳಾಗ್ತಾರೆ. ಯಾವುದೋ ಒಂದು ಕಾರಣದಿಂದಾಗಿ ಸೀತೆಯನ್ನು ಅರಣ್ಯಕ್ಕೆ ಬಿಡಬೇಕಾಗತ್ತೆ. ಅರಣ್ಯಕ್ಕೆ ಬಿಟ್ಟ ಸೀತೆ ವಾಲ್ಮೀಕಿ ಋಷಿಗಳ ಆಶ್ರಮದಲ್ಲಿ ಇರ್ತಾಳೆ. ಆ ವಾಲ್ಮೀಕಿ ಅವಳು ಅರಣ್ಯಕ್ಕೆ ಹೋದಾಗ ಗರ್ಭಿಣಿಯಾಗಿರ್ತಾಳೆ. ಗರ್ಭಿಣಿಯಾದ ಸೀತೆ ವಾಲ್ಮೀಕಿ ಋಷಿಗಳ ಆಶ್ರಮದಲ್ಲೇ ಇಬ್ಬರು ಗಂಡು ಮಕ್ಕಳನ್ನು ಹೆರ್ತಾಳೆ. ಅವರನ್ನು ಲವ ಮತ್ತು ಕುಶ ಎಂದು ಕರೀತಾರೆ. ಮುಂದೆ ಲವಕುಶರಿಗೂ ಶ್ರೀರಾಮಚಂದ್ರನಿಗೂ ಯಾವುದೋ ಒಂದು ಕಾರಣದಿಂದ ಯುದ್ಧ ಆಗತ್ತೆ. ಕೊನೆಗೆ ಸೀತೆಯನ್ನು ವಾಪಸ್ ಕರ್ಕೊಂಡು ಬರುವಾಗ ಕೊನೆಗೆ ಸೀತೆಯು ಭೂದೇವಿ ಜೊತೆಗೆ ಒಂದಾಗಿ ಹೋಗ್ತಾಳೆ ಅನ್ನೋದು ಕಥೆ ನಮಗೆ ಇಷ್ಟು ರಾಮಾಯಣದಲ್ಲಿ ಸಂಕ್ಷಿಪ್ತವಾಗಿ ಗೊತ್ತಿದೆ. ಆದರೆ ಗೊತ್ತಿಲ್ಲದ ಒಂದು ವಿಚಾರ ಏನು ಅಂದರೆ, ರಾಮಾಯಣದಲ್ಲಿ ವಸಿಷ್ಠರು ಶ್ರೀರಾಮಚಂದ್ರನಿಗೆ ಉಪದೇಶ ಮಾಡುವ ಒಂದು ವಿಚಾರ ಬರುತ್ತೆ. ಅದನ್ನು ವಸಿಷ್ಠೋಪಾಖ್ಯಾನ ಅಂತ ರಾಮಾಯಣದಲ್ಲಿ ಅತ್ಯಂತ ಪ್ರಮುಖವಾದ ಜ್ಞಾನಕ್ಕೆ ಸಂಬಂಧಪಟ್ಟ ಕಾಂಡವಿದೆ, ವಸಿಷ್ಠೋಪಾಖ್ಯಾನ. ಈ ವಸಿಷ್ಠೋಪಾಖ್ಯಾನ ಯಾಕೆ ಬಂತು ಅಂದರೆ, ಶ್ರೀರಾಮಚಂದ್ರ ಒಂದು ಸಲ ದಶರಥ ಮಹಾರಾಜನಲ್ಲಿ ಹೇಳ್ತಾನೆ, ನಾನು ಒಂದು ಸಲ ತೀರ್ಥಯಾತ್ರೆಯನ್ನು ಮಾಡಿ ಬರ್ತೇನೆ, ನಿಮ್ಮ ಅನುಮತಿ ಇದ್ದರೆ ಅಂತ. ಅದಕ್ಕೆ ದಶರಥ ಮಹಾರಾಜ ಒಪ್ತಾನೆ, ಆಯಿತು ತೀರ್ಥಯಾತ್ರೆ ಮಾಡಿಕೊಡುವ ಅಂತ. 1 ವರ್ಷಗಳ ಕಾಲ ತೀರ್ಥಯಾತ್ರೆಯನ್ನು ಮಾಡಿಕೊಂಡು ಶ್ರೀರಾಮಚಂದ್ರನು ಅಯೋಧ್ಯೆಗೆ ಹಿಂದಿರುಗ್ತಾನೆ. ಹಿಂದಿರುಗಿದ ಶ್ರೀರಾಮಚಂದ್ರನು ಅತಿ ಉದಾಸೀನದಿಂದ ಇರ್ತಾನೆ. ಯಾವ ವಿಚಾರದಲ್ಲೂ ಅವನಿಗೆ ಆಸಕ್ತಿ ಇರೋದಿಲ್ಲ. ಇದೇನಾಯಿತು ಅಂತ ದಶರಥ ಮಹಾರಾಜನಿಗೆ ತುಂಬ ಗೊಂದಲ ಉಂಟಾಗತ್ತೆ. ಆವಾಗ ಅವನು ವಿಶ್ವಾಮಿತ್ರರನ್ನು ಕೇಳ್ತಾನೆ, ಏನು ಗುರುಗಳೇ ಇದು ಹೀಗಾಯಿತು ಅಂತ. ಅದಕ್ಕೆ ಅವರು ಹೇಳ್ತಾರೆ, ನೀವು ಇದನ್ನು ವಸಿಷ್ಠರ ಮೂಲಕ ಶ್ರೀರಾಮನಲ್ಲಿ ಕೇಳಿಸಿ, ವಸಿಷ್ಠರೇ ಇದಕ್ಕೆ ತಕ್ಕನಾದ ಗುರುಗಳು ಅಂತ ಹೇಳ್ತಾರೆ. ಈಗ ವಸಿಷ್ಠರು ಶ್ರೀರಾಮಚಂದ್ರನನ್ನು ಕರೆದು ಯಾಕೆ ಏನು ಅಂದಾಗ, ಶ್ರೀರಾಮಚಂದ್ರನು ತನ್ನ ಅತಿ ಚಿಕ್ಕ ವಯಸ್ಸಿನಲ್ಲಿ ಬ್ರಹ್ಮಜ್ಞಾನಿ ಅಂತ ಇಲ್ಲಿ ವಸಿಷ್ಠೋಪಾಖ್ಯಾನದಲ್ಲಿ ರುಜುಪಡಿಸ್ತಾನೆ. ವಸಿಷ್ಠೋಪಾಖ್ಯಾನವೆಂದರೆ ವಸಿಷ್ಠರು ಮತ್ತು ಶ್ರೀರಾಮಚಂದ್ರನ ನಡುವೆ ಆದ ಜ್ಞಾನಕ್ಕೆ ಸಂಬಂಧಪಟ್ಟ, ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟ ಮಾತುಕತೆ ಆಗಿದೆ. ಮುಂದೆ ಈ ಎಲ್ಲ ಯುದ್ಧ ಮುಗಿದ ಮೇಲೆ ಲಕ್ಷ್ಮಣನು ಶ್ರೀರಾಮಚಂದ್ರನಲ್ಲಿ ಕೇಳ್ತಾನೆ, ಭಗವನ್ ನೀನು ಸಾಕ್ಷಾತ್ ಪರಬ್ರಹ್ಮ ತತ್ವ, ನೀನು ಭಗವಂತ, ದಯವಿಟ್ಟು ನನಗೆ ಜ್ಞಾನದ ಉಪದೇಶ ಕೊಡು ಅಂತ ಶ್ರೀರಾಮಚಂದ್ರನನ್ನು ತಮ್ಮನಾದ ಲಕ್ಷ್ಮಣ ಕೇಳ್ತಾನೆ. ಆವಾಗ ಶ್ರೀರಾಮಚಂದ್ರನು ಅನೇಕ ಬ್ರಹ್ಮಜ್ಞಾನದ ಅನೇಕ ಉಪದೇಶಗಳನ್ನು ಕೊಡ್ತಾನೆ. ಅದನ್ನು ರಾಮಗೀತೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಾವು ಭಗವದ್ಗೀತೆ ಬಗ್ಗೆ ತಿಳ್ಕೊಂಡಿದ್ದೇವೆ, ರಾಮಗೀತೆ ಬಗ್ಗೆ ತಿಳ್ಕೊಂಡಿಲ್ಲ. ರಾಮಗೀತೆಯಲ್ಲಿ ಸುಮಾರು 60ಕ್ಕಿಂತಲೂ ಹೆಚ್ಚು ಶ್ಲೋಕಗಳು ಬರ್ತವೆ. ಈ ಎಲ್ಲದರಲ್ಲಿ ಶ್ರೀರಾಮ ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಕರ್ಮಕಾಂಡದ ಬಗ್ಗೆ ಮುಂತಾದ್ದು ಯಾವುದೂ ಹೇಳೋಲ್ಲ. ಬರೀ ಜ್ಞಾನಕಾಂಡದ ಬಗ್ಗೆ ಮತ್ತು ಪರಬ್ರಹ್ಮ ತತ್ವವನ್ನು, ಅಂದರೆ ತಾನು ಆತ್ಮ ಅನ್ನೋದನ್ನು ಹೇಗೆ ಅನುಸಂಧಾನ ಮಾಡಬೇಕು ಎಂಬುದನ್ನು ರಾಮಗೀತೆಯಲ್ಲಿ ಭಗವಂತನಾದ ಶ್ರೀರಾಮನು ತಮ್ಮದಾದ ಲಕ್ಷ್ಮಣನಿಗೆ ಹಂತವಾಗಿ ಹೇಳ್ತಾ, ಆಧ್ಯಾತ್ಮಿಕ ತತ್ವ ಅಂದರೆ ಇದೇನೆ, ಪಾರಮಾರ್ಥಿಕ ದಾರಿ ಅಂದರೆ ತಾನು ಆತ್ಮ ಅಂತ ತಿಳಿದುಕೊಳ್ಳುವುದು, ತಾನು ದೇಹ, ಮನಸ್ಸು, ಬುದ್ಧಿ, ಅಂತಃಕರಣವಲ್ಲ, ತಾನು ಚೈತನ್ಯ ರೂಪಿಯಾದವನು, ಆತ್ಮನಿಗೂ ಪರಮಾತ್ಮನಿಗೂ ಯಾವುದೇ ವ್ಯತ್ಯಾಸವಿಲ್ಲ, ಜೀವ ಮತ್ತು ಬ್ರಹ್ಮದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಎಂದು ರಾಮಗೀತೆಯಲ್ಲಿ ಶ್ರೀರಾಮಚಂದ್ರನು ಲಕ್ಷ್ಮಣನಿಗೆ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾನೆ. ಹೀಗೆ ನಾವು ಇವತ್ತು ಒಟ್ಟಾರೆ ರಾಮಾಯಣವನ್ನು ಮತ್ತು ರಾಮಗೀತೆಯನ್ನು ಮತ್ತು ವಸಿಷ್ಠೋಪಾಖ್ಯಾನವನ್ನು ಒಟ್ಟಾರೆ ತುಂಬ ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದೇವೆ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ.